ಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದಾರೆ ಉದ್ಯಮಿ ಗೌತಮ್ ಅದಾನಿ. ಬೆಂಗಳೂರಿನ ಸದಾಶಿವನಗರದ ನಿವಾಸದಲ್ಲಿ ಡಿಕೆ ಅವರನ್ನ ಭೇಟಿಯಾಗಿದ್ದಾರೆ. 1 ಗಂಟೆ ಸಿಎಂ ಅವರ ಮನೆಯಲ್ಲಿದ್ದ ಗೌತಮ್ ಅದಾನಿ ಆರ್ಟ್ ಆಫ್ ಲಿವಿಂಗ್ಗೆ ಆಗಮಿಸಿದ್ರು. ಏರ್ಪೋರ್ಟ್ಗೆ ವಾಪಸ್ ಆಗುವಾಗ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದಾರೆ. ಇದು ಸೌಜನ್ಯಯುತ ಭೇಟಿ ಅಂತ ಸಿಎಂ ಕಚೇರಿ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ. ಸುಮಾರು 1 ಗಂಟೆಗಳ ಕಾಲ ಸಿಎಂ ಅವರ ಮನೆಯಲ್ಲಿ ಉದ್ಯಮಿ ಗೌತಮ್ ಅದಾನಿ ಅವರು ಇದ್ರು, ಚರ್ಚಿಸಿದ್ದಾರೆ ಒಂದಷ್ಟು ವಿಚಾರಗಳ ಬಗ್ಗೆ. ಇದೊಂದು ಸೌಜನ್ಯಯುತ ಭೇಟಿಯಷ್ಟೇ ಅಂತ ಹೇಳಿ ಸಿಎಂ ಕಚೇರಿಯಿಂದ ಮಾಹಿತಿಯೂ ಕೂಡ ಲಭ್ಯವಾಗಿದೆ. ಆರ್ಟ್ ಆಫ್ ಲಿವಿಂಗ್ಗೆ ಗೌತಮ್ ಅದಾನಿ ಅವರು ಬಂದಿದ್ರು. ಏರ್ಪೋರ್ಟ್ಗೆ ತೆರಳುವಂತಹ ಸಂದರ್ಭದಲ್ಲಿ ಸದಾಶಿವನಗರದ ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೂ ಕೂಡ ಭೇಟಿಯನ್ನು ಕೊಟ್ಟು ಮಾತುಕತೆಯನ್ನು ನಡೆಸಿ ಅಲ್ಲಿಂದ ತೆರಳಿದ್ದಾರೆ. ಆ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದರೆ ಸಿಎಂ ಅವರ ನಿವಾಸದಿಂದ ಗೌತಮ್ ಅದಾನಿ ಅವರು ಹೊರಬಂದಂತಹ ದೃಶ್ಯ. ಹೆಬ್ಬಾಳದಿಂದ ಸಿಲ್ಕ್ ಬೋರ್ಡ್ವರೆಗೆ ಸುರಂಗ ರಸ್ತೆ ನಿರ್ಮಾಣ. ಅದಾನಿ ಎಂಟರ್ಪ್ರೈಸಸ್ ಕಡಿಮೆ ಬಿಡ್ದಾರರಾಗಿ ಆಯ್ಕೆ. ಅದಾನಿ ಗ್ರೂಪ್ನಿಂದ 22,267 ಕೋಟಿಗೆ ಬಿಡ್ ಸಲ್ಲಿಕೆ. ಇನ್ನೂ ಅಧಿಕೃತವಾಗಿ ಅಂತಿಮಗೊಳ್ಳದ ಯೋಜನೆಯ ಟೆಂಡರ್. ಕಡಿಮೆ ಮೊತ್ತ ನಮೂದಿಸಿರುವಂತಹ ಅದಾನಿ ಎಂಟರ್ಪ್ರೈಸಸ್ ಸರ್ಕಾರದ ಅಂದಾಜು ಮೊತ್ತಕ್ಕಿಂತ ಹೆಚ್ಚು ಬಿಡ್ಡಿಂಗ್. 17,698 ಕೋಟಿಗಿಂತ ಹೆಚ್ಚು ಮೊತ್ತಕ್ಕೆ ಅದಾನಿ ಸಂಸ್ಥೆ ಬಿಡ್ಡಿಂಗ್. ಅದಾನಿ ಸಂಸ್ಥೆಗೆ ಅಧಿಕೃತವಾಗಿ ನೀಡುವ ಕುರಿತು ಮಾತುಕತೆ ನಡೆದಿರುವ ಸಾಧ್ಯತೆಯೂ ಕೂಡ ಇದೆ. ಸಚಿವ ಸಂಪುಟದ ಅಂತಿಮ ಒಪ್ಪಿಗೆ ಇನ್ನಷ್ಟೇ ಪಡಿಬೇಕಾಗಿದೆ. ಈ ಸಂಬಂಧ ಏನಾದರೂ ಡಿಕೆ ಶಿವಕುಮಾರ್ ಅವರ ಜೊತೆಗೆ ಗೌತಮ್ ಅದಾನಿಯವರು ಚರ್ಚೆಯನ್ನ ಮಾಡಿದ್ರಾ, ಅಥವಾ ಉಭಯ ಕುಶಲೋಪರಿಗೆ ಮಾತ್ರ ಈ ಒಂದು ಭೇಟಿ ಸೀಮಿತ ಆಯ್ತಾ ಅನ್ನೋ ಕುತೂಹಲ ಇದೆ. ಸುರಂಗ ಮಾರ್ಗದ ಪ್ರದೇಶದಲ್ಲಿ ಪರೀಕ್ಷೆ ನಡೆಸಿರುವಂತಹ ಸಂಸ್ಥೆ ಪ್ರಾಥಮಿಕ ಭೂ ಸಮೀಕ್ಷೆ, ಮಣ್ಣು ಪರೀಕ್ಷೆ ಸೇರಿದಂತೆ ಹಲವು ಪರೀಕ್ಷೆಗಳು ಪೂರ್ಣಗೊಂಡಿವೆ. ಟೆಂಡರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಡಿಕೆ ಶಿವಕುಮಾರ್ ಅವರ ಜೊತೆಗೆ ಚರ್ಚೆಯನ್ನ ಮಾಡಿದ್ರಾ ಅನ್ನೋ ಕುತೂಹಲವು ಮತ್ತೊಂದು ಕಡೆ ಇದೆ.